Following information is available from the books of the Standard Company Limited. ಇಲ್ಲಿ 2014 ಕೊಟ್ಟಿದ್ದಾರೆ, ನೆಕ್ಸ್ಟ್ 2013 ಕೊಟ್ಟಿದ್ದಾರೆ. ನಾವೇನು ಮಾಡ್ಕೋಬೇಕಂದ್ರೆ 2013 ಈ ಕಡೆ ಇರಬೇಕು, 14 ಆ ಕಡೆ ಇರಬೇಕು. ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ, ನಾವು ಇದನ್ನು ಗಮನಿಸಬೇಕಾಗಿರುತ್ತೆ. ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್, ಒಂದು ಸ್ವಲ್ಪ ಈಗ ಎಲ್ಲ ಯಾವ್ಯಾವುದು ಕರೆಂಟ್ ಅಸೆಟ್, ಕರೆಂಟ್ ಲೈಬಿಲಿಟಿ ಅಂತ ನೋಡ್ಕೊಂಡು ಬಿಡೋಣ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಕರೆಂಟ್ ಲೈಬಿಲಿಟಿ. Prepaid expenses, current asset. Debtors, current asset. Bills receivable, current asset. Creditors, current liability. Bills payable, current liability. Outstanding expenses, current liability. Accrued income, current asset. Calculate cash flow from operations. ಈಗ ನಾವು ಕಾಲಮ್ಸ್ ತಗೊಂಡಿದ್ದೀನಿ ನೋಡಿ, ಬರ್ಕೊಳ್ಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್, ಪ್ರೆಸೆಂಟ್ ಇಯರ್ ನೆಟ್ ಪ್ರಾಫಿಟ್ ಅಂದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 2013 ಇಲ್ಲ, ಇದು ಈ ಕಡೆ ಇರಬೇಕಾದ್ರೆ ಸ್ವಲ್ಪ ಅದ್ರಲ್ಲಿ ಬದಲಾಗಿದೆ. ಇದು ಸ್ವಲ್ಪ ಗಮನಿಸಬೇಕಾಗಿರುತ್ತೆ ಎಕ್ಸಾಮ್ ಟೈಮಲ್ಲಿ. 2013 ಇಲ್ಲ, ನಮಗೆ 2014 ಎಷ್ಟಿದೆ ಅಂದರೆ 2,50,000 ಕರೆಂಟ್ ಇಯರ್ಗೆ ನಾವು ತಗೋಬೇಕಾಗಿರೋದು. ಸೊ ಕರೆಂಟ್ ಇಯರ್ದು ನೆಟ್ ಪ್ರಾಫಿಟ್ ಎಷ್ಟಿದೆ? 2,50,000 ಇದೆ. ಅದಕ್ಕೆ ನಾವೇನು ಮಾಡ್ಕೋಬೇಕು? ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, ನಾನ್ ಕ್ಯಾಶ್ ಚಾರ್ಜಸ್ ಅಂತಾದರೂ ಬರ್ಕೋಬೋದು. ಈ ನೋಡಿದ್ರೆ ಆ ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡಿದೆ, ಎಲ್ಲ ಕರೆಂಟ್ ಅಸೆಟ್ಸ್, ಕರೆಂಟ್ ಲೈಬಿಲಿಟೀಸ್ ಕೊಟ್ಟಿದ್ದಾರೆ. ಯಾವುದೇ ಒಂದು ನಾನ್ ಕ್ಯಾಶ್ ಇನ್ಕಮ್ಸ್ ಆಗಲಿ, ಎಕ್ಸ್ಪೆಂಡಿಚರ್ ಆಗಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡೋಣ, ಈಗ ಇಲ್ಲಿ ನಿಲ್ ಅಂತ ತೋರಿಸ್ಕೊಳ್ಳೋಣ. ನಾನ್ ಕ್ಯಾಶ್ ಎಕ್ಸ್ಪೆಂಡಿಚರ್ ನಿಲ್ ಅಂತಂದರೆ 2,50,000 ನಾವು ಕ್ಯಾರಿ ಮಾಡಬೇಕಾಗುತ್ತೆ. 2,50,000 ಬರುತ್ತೆ. ಅದರಲ್ಲಿ ನಾನ್ ಕ್ಯಾಶ್ ಇನ್ಕಮ್ಸ್ ಏನಾದರೂ ಇದ್ದರೆ ಡಿಡಕ್ಟ್ ಮಾಡ್ಕೋಬೇಕು. ಸದ್ಯಕ್ಕೆ ಪ್ರಾಬ್ಲಮ್ ಅಲ್ಲೆಲ್ಲ ಕರೆಂಟ್ ಅಸೆಟ್ಸ್, ಕರೆಂಟ್ ಲೈಬಿಲಿಟೀಸ್ ಕೊಟ್ಟಿರೋದ್ರಿಂದ ಇದು ನಿಲ್ ಬರುತ್ತೆ. ಆಗ ಸೇಮ್ ನಮಗೆ 2,50,000 ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಫಾರ್ ಚೇಂಜಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲೈಬಿಲಿಟೀಸ್. ಅದರಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನಮಗೆ ಅದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಅಂದರೆ ಕರೆಂಟ್ ಲೈಬಿಲಿಟೀಸ್ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆಗಿದ್ರೆ ಪ್ರೀವಿಯಸ್ ಇಂದ ಕರೆಂಟ್ ಇಯರ್ಗೆ ಆ್ಯಡ್ ಮಾಡಿ, ಅಟ್ ದ ಸೇಮ್ ಟೈಮ್ ಏನೇನು ಆ್ಯಡ್ ಮಾಡಬೇಕಂದ್ರೆ ಕರೆಂಟ್ ಅಸೆಟ್ಗೆ ಬಂದರೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು, ಅವುಗಳನ್ನ ಮಾತ್ರ ತಗೋಬೇಕು. ಈಗ ಪ್ರಾಬ್ಲಮಲ್ಲಿ ನೋಡೋಣ. ಪ್ರಾಫಿಟ್ ಆಲ್ರೆಡಿ ತಗೊಂಡಿದ್ದೀವಿ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬಂದು ಕರೆಂಟ್ ಲೈಬಿಲಿಟಿ, ಅದರ ವ್ಯಾಲ್ಯೂ ಅಬ್ಸರ್ವ್ ಮಾಡೋದಾದರೆ ಫಸ್ಟ್ 600 ಇದೆ 2013. 2014ಗೆ ಬಂದರೆ 500 ಬಂದಿದೆ, ಅಂದರೆ ಡಿಕ್ರೀಸ್ ಆಗಿದೆ. ನಮ್ಗೆ ಇಲ್ಲಿ ಹೇಳಿರೋದು ಕರೆಂಟ್ ಲೈಬಿಲಿಟಿ ಇನ್ಕ್ರೀಸ್ ಆಗಿರಬೇಕು ಅಂತ. ಇಲ್ಲಿ ನೋಡಿದ್ರೆ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಅಂದರೆ ಇಯರ್ ಫಸ್ಟ್ ಕ್ಲೀನಾಗಿ ಒಂದು ಗಮನ ಇರಲೇಬೇಕು ಅದ್ರ ಮೇಲೆ. ನಾವು ಅಂದರೆ 100 ರೂಪೀಸ್ ನಮಗೆ ಅದು ಡಿಕ್ರೀಸ್ ಆಗಿದೆ, ಅಂದರೆ ಇಲ್ಲಿ ನಾವು ತಗೊಳ್ಳೋಷ್ಟು ಲೆಕ್ಕ ನಮ್ಗೆ ಇನ್ಕ್ರೀಸ್ ಆಗಬೇಕಾಗಿತ್ತು. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದು ನಮಗೆ ಕರೆಂಟ್ ಅಸೆಟ್ಟು 1,400 ಇದೆ. ನೆಕ್ಸ್ಟ್ 1,600 ಇದ್ರ ವ್ಯಾಲ್ಯೂನು ಇನ್ಕ್ರೀಸ್ ಆಗಿದೆ. ಆದರೆ ನಮಗೆ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ನಾವಿಲ್ಲಿ ಸದ್ಯಕ್ಕೆ ತಗೊಳ್ಳೋಷ್ಟು ಇಲ್ಲ. ನೆಕ್ಸ್ಟ್ ಡೆಟಾರ್ಸ್ ಬಂದು ಕರೆಂಟ್ ಅಸೆಟ್ 95,000 ಇದ್ದಿದ್ದು 80,000ಗೆ ಬಂದಿದೆ. ಅಂದರೆ ನಮಗೆ 15,000 ಅದರ ಕರೆಂಟ್ ಅಸೆಟ್ ವ್ಯಾಲ್ಯೂ ಅಂದರೆ ಡೆಟಾರ್ಸ್ನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಅಂದರೆ ಈಗ ನೋಡಿ ನಮ್ಮ ಕಂಡೀಷನ್ ಹೇಳಿರೋದು ಅಷ್ಟೇ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂದರೆ ಡೆಟಾರ್ಸ್ ಏನಾಗಿದೆ ಡಿಕ್ರೀಸ್ ಆಗಿದೆ. ಈಗ ಅದನ್ನು ಬರ್ಕೊಳ್ಳೋಣ. ಡಿಕ್ರೀಸ್ ಇನ್ ಡೆಟಾರ್ಸ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಡಿಕ್ರೀಸ್ ಆಗಿದೆ ಅಂದರೆ 15,000 ಡಿಕ್ರೀಸ್ ಆಗಿದೆ. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಟು 20,000 ಇದ್ದಿದ್ದು 5,000 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದ್ರಿಂದ ತಗೋಬಾರ್ದು, ಯಾಕಂದರೆ ಕರೆಂಟ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು. ಇದು ನೋಡಿದ್ರೆ ಇನ್ಕ್ರೀಸ್ ಆಗೋಗಿದೆ, ಅದಕ್ಕೆ ಬೇಡ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಆಗಿದೆ. ಕ್ರೆಡಿಟರ್ಸ್ ವ್ಯಾಲ್ಯೂ 40 ಇದ್ದಿದ್ದು 45,000ಗೆ ಬಂದಿದೆ ನಮಗೆ. ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಅಂದರೆ ನಾವೀಗ ಕಂಡೀಷನ್ನು ಹಾಗೆ ಹೇಳಿದೆ, ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಅಂತ. ನಾವಿಲ್ಲಿ ಇದನ್ನು ತಗೋಬೋದು. ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟಿ ಬ್ರ್ಯಾಕೆಟಲ್ಲಿ ಕರೆಂಟ್ ಲೈಬಿಲಿಟಿ, ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಬ್ರ್ಯಾಕೆಟಲ್ಲಿ ಕರೆಂಟ್ ಲೈಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 5,000 ರೂಪೀಸ್. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಬಂದು ಕರೆಂಟ್ ಲೈಬಿಲಿಟಿ 15,000 ಇದ್ದಿದ್ದು 13,000ಗೆ ಅಂದರೆ 2,000 ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ನಮ್ಗೆ ಇನ್ಕ್ರೀಸ್ ಆಗಿರೋದನ್ನ ನಾವು ತಗೋಬೇಕಾಗಿರೋದು. ಅದಕ್ಕೆ ಇಲ್ಲಿ ಈಗ ನಮಗೆ ಡಿಕ್ರೀಸ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಅದು ತಗೊಳ್ಳೋದು ಬೇಡ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲೈಬಿಲಿಟಿ ನೋಡಿ 2,000 ಇದ್ದಿದ್ದು 2,500 ಅಂದರೆ 500 ರೂಪೀಸ್ ಇನ್ಕ್ರೀಸ್ ಆಗಿದೆ. ಕರೆಂಟ್ ಲೈಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಾವು ಇದನ್ನು ತಗೋಬೇಕು. ಇಲ್ಲಿ ಬರ್ಕೊಳ್ಳೋಣ. ಇನ್ಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು, ಅದು ಬ್ರಾಕೆಟಲ್ಲಿ ಕರೆಂಟ್ ಲೈಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 500 ರೂಪೀಸ್ ನಮಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಅಕ್ರೂಡ್ ಇನ್ಕಮ್ ಕರೆಂಟ್ ಅಸೆಟ್
ಅದರ ವ್ಯಾಲ್ಯೂ ಏನಾಗಿದೆ ನೋಡಿ, 1200 ಇದ್ದು 1500 ಇನ್ಕ್ರೀಸ್ ಆಗಿದೆ. ಅಂದರೆ ನಮ್ಗೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿರಬೇಕು, ಅದನ್ನು ತಗೋಬೇಕು. ಇಲ್ಲಿ ನೋಡಿದ್ರೆ ಇನ್ಕ್ರೀಸ್ ಆಗಿ ಹೋಗ್ಬಿಟ್ಟಿದೆ, ಅಂದರೆ ಈಗ ಸದ್ಯಕ್ಕೆ ತಗೊಳ್ಳೋಷ್ಟು ಬೇಡ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಅಂದರೆ ಈಗ ಸದ್ಯಕ್ಕೆ ಈಗ ಇರೋದೇ ಇವು ಮೂರನ್ನು ಆ್ಯಡ್ ಮಾಡಿಕೊಂಡ್ರೆ 20,500 ಬರುತ್ತೆ. ಇದನ್ನು ನಾವೇನು ಮಾಡಬೇಕು, ಇಲ್ಲಿ 2,50,000ಗೆ ಆ್ಯಡ್ ಮಾಡಬೇಕು. ನೋಡಿ 2,50,000ಗೆ ಆ್ಯಡ್ 20,500 ಆ್ಯಡ್ ಮಾಡಿದ್ರೆ 2,70,500 ಬರುತ್ತೆ. ಈಗ ಇದರಲ್ಲಿ ನಾವು ಏನಪ್ಪ ಮಾಡಬೇಕು ಅಂತಂದರೆ, ಈಗ ನೋಡಿ ನಾವು ಡಿಕ್ರೀಸ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, 2,70,500 ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಅಂದರೆ ಕರೆಂಟ್ ಲಯಬಿಲಿಟೀಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಈಗ ಡಿಡಕ್ಟ್ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಅದನ್ನು ಡಿಡಕ್ಟ್ ಮಾಡ್ಕೋಬೇಕು. ಅದನ್ನು ನೋಡೋಣ. ಪ್ರಾಫಿಟ್ ಆಗಿದೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ದೀನಿ, ಅದರ ವ್ಯಾಲ್ಯೂ 100 ರೂಪೀಸ್ ಡಿಕ್ರೀಸ್ ಆಗಿದೆ. ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗಿರೋದು ತಗೋಬೇಕು ಅಂತ ಹೇಳಿದರೆ, ಅದಕ್ಕೆ ನೋಡಿ ಇಲ್ಲಿ ಬರೆದಿದ್ದೀನಿ. ಡಿಕ್ರೀಸ್ ಇನ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟು ರೆಡ್ಯೂಸ್ ಆಗಿದೆ ಅಂದರೆ 100 ರೂಪೀಸ್ ರೆಡ್ಯೂಸ್ ಆಗಿದೆ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದು ನಮಗೆ ಕರೆಂಟ್ ಅಸೆಟ್ ಅದರ ವ್ಯಾಲ್ಯೂ 1,400 ಇದ್ದಿದ್ದು 1,600 ಅಂದರೆ 200 ರೂಪೀಸ್ ಇನ್ಕ್ರೀಸ್ ಆಗಿದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನಮಗೆ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಅಂದರೆ ಇಲ್ಲಿ ಹೇಳಿರೋದು ಅಷ್ಟೇ ನೋಡಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ದಾರೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಇಲ್ಲಿ ನಾವು ಇನ್ಕ್ರೀಸ್ ಇನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 200 ರೂಪೀಸನ್ನು ನಾವಿಲ್ಲಿ ಈಗ ಬರ್ಕೊಳ್ಳೋಣ. ನೆಕ್ಸ್ಟ್ ಡೆಟಾರ್ಸ್ ಆಲ್ರೆಡಿ ನಾವು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಒಂದು ಕರೆಂಟ್ ಅಸೆಟ್ಟು 20,000 ಇದ್ದಿದ್ದು 25,000 ಅಂದರೆ 5,000 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ನಾವು ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗಿದೆ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಅಂತ. ಅದಕ್ಕೆ ಇಲ್ಲಿ ಬರ್ಕೊಳ್ಳೋಣ. ಇನ್ಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 5,000 ರೂಪೀಸ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕ್ರೆಡಿಟರ್ಸ್ ಆಲ್ರೆಡಿ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 15,000 ಇದ್ದಿದ್ದು 13,000 ಅಂದರೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಅದನ್ನು ಇಲ್ಲಿ ತಗೋಬೋದು, ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವು ಬರ್ಕೊಂಡಿದ್ದೀವಿ. ಡಿಕ್ರೀಸ್ ಇನ್ ಬಿಲ್ಸ್ ಪೇಯಬಲ್ ಬ್ರಾಕೆಟಲ್ಲಿ ಕರೆಂಟ್ ಲಯಬಿಲಿಟಿ ಎಷ್ಟು ಡಿಕ್ರೀಸ್ ಆಗಿದೆ ಅಂತಂದರೆ 15,000 ಇದ್ದಿದ್ದು 13,000ಗೆ ಡಿಕ್ರೀಸ್ ಆಗಿದ್ರೆ 2,000 ರೂಪೀಸ್ ಡಿಕ್ರೀಸ್ ಆಗಿದೆ. ಅದನ್ನು ತಗೊಳ್ಳೋಣ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಂದು ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ, ಆಲ್ರೆಡಿ ನಾವು ಅದನ್ನು ತಗೊಂಡಿದ್ದೀವಿ. ನೆಕ್ಸ್ಟ್ ಅಕ್ರೂಡ್ ಇನ್ಕಮ್ 1,200 1,500ಗೆ ಇನ್ಕ್ರೀಸ್ ಆಗಿದೆ. 300 ರೂಪೀಸ್ ಏನಾಗಿದೆ ಈಗ ನಮಗೆ ಇನ್ಕ್ರೀಸ್ ಆಗಿದೆ. ಆದರೆ ಇದು ಒಂದು ಅಕ್ರೂಡ್ ಇನ್ಕಮ್ ಅನ್ನೋದು ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲೇ ತಗೋಬೇಕಲ್ವಾ, ಅದಕ್ಕೆ ಇಲ್ಲೇ ತಗೊಂಡಿದ್ದೀವಿ. ಇನ್ಕ್ರೀಸ್ ಇನ್ ಅಕ್ರೂಡ್ ಇನ್ಕಮ್ ಬ್ರಾಕೆಟಲ್ಲಿ ಕರೆಂಟ್ ಅಸೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 300 ರೂಪೀಸ್. ಈಗ ಪ್ರಾಬ್ಲಮಲ್ಲಿ ಎಲ್ಲ ಕನ್ಸಿಡರ್ ಮಾಡಿದ್ದೀವಿ, ಏನು ಬಿಟ್ಟಿಲ್ಲ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಈಗ ಒಂದು ಈ 5 ಐಟಮ್ಸ್ ಏನಿದೆ, ಆ 5 ಐಟಮ್ಸನ್ನು ಆ್ಯಡ್ ಮಾಡಿಕೊಟ್ರೆ ಎಷ್ಟು ಬರುತ್ತೆ, 7,600 ರೂಪೀಸ್ ಬರುತ್ತೆ. ಈ 7,600 ರೂಪೀಸನ್ನು ನಾವೇನು ಮಾಡ್ಕೋಬೇಕು, 2,70,500 ಇದೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಬರ್ದಿದ್ದೀನಿ, ಏನು ಮಾಡಬೇಕು, ಲೆಸ್ ಮಾಡಬೇಕು. ಅಂದರೆ 2,70,500ಅಲ್ಲಿ ಲೆಸ್ 7,600 ಲೆಸ್ ಮಾಡಿದ್ರೆ 2,62,900 ರೂಪೀಸ್ ಬರುತ್ತೆ. ಇದು ನಮಗೆ ಪಾಸಿಟಿವ್ ಆಗಿರೋದ್ರಿಂದ ಕ್ಯಾಶ್ ಇನ್ಫ್ಲೋ ಅಂತ ನಾವು ಕರಿಬೋದು. ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಅದೇ ನೆಗೆಟಿವ್ ಆಗಿದ್ರೆ ಅದನ್ನು ಔಟ್ಫ್ಲೋ ಅಂತ ಹೇಳ್ಬೋದು. ಅಂದರೆ ಈಗ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ನಮ್ಮ ಬಿಸ್ನೆಸ್ ಒಳಗಡೆ ಕ್ಯಾಶ್ ಏನಾಗ್ತಿದೆ, 2,62,900 ರೂಪೀಸ್ ಇನ್ಫ್ಲೋ ಆಗ್ತಾ ಇದೆ. ಈ ರೀತಿ ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು.